ವೃಷಭ ರಾಶಿ ಹಾಗೂ ವೃಷಭ ಲಗ್ನದವರಿಗೆ ವಿವಾಹ ಯೋಗದ ಮಹಾರಹಸ್ಯ, ಸ್ಥಿರತೆ, ಪ್ರೀತಿ ಹಾಗೂ ಐಷಾರಾಮದ ರಹಸ್ಯ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಈ ವಿಡಿಯೋ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ರಾಶಿ ಚಕ್ರದ 2ನೇ ಸ್ಥಾನದಲ್ಲಿರುವ ವೃಷಭ ರಾಶಿ, ಅದರಲ್ಲೂ ಮುಖ್ಯವಾಗಿ ವೃಷಭ ಲಗ್ನದವರ ವಿವಾಹ ಯೋಗದ ಅಂತರಂಗದ ಗುಟ್ಟುಗಳನ್ನ ಈ ದಿನ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವೃಷಭ ರಾಶಿಯವರೇ, ತಾವು ಭೂತತ್ವದವರು. ಹುಟ್ಟಿನಿಂದಲೇ ತಾವು ಸ್ಥಿರತೆ, ತಾಳ್ಮೆ ಹಾಗೂ ಸೌಂದರ್ಯ ಪ್ರಜ್ಞೆಯನ್ನ ಹೊಂದಿದ್ದೀರಿ. ತಮ್ಮ ರಾಶಿಯಾಧಿಪತಿ ಶುಕ್ರಗ್ರಹ. ಶುಕ್ರ ಎಂದರೆ ಐಷಾರಾಮ, ಸೌಕರ್ಯ, ಪ್ರೀತಿ ಅಲ್ಲದೆ ವೈವಾಹಿಕ ಸುಖದ ಕಾರಕ. ಇಂತಹ ವಿಶಿಷ್ಟ ವ್ಯಕ್ತಿತ್ವದ ನಿಮಗೆ ಸೂಕ್ತವಾದ ಸಂಗಾತಿ ಯಾವಾಗ ದೊರೆಯುತ್ತಾರೆ? ಮದುವೆಯ ನಂತರ ತಮ್ಮ ಜೀವನ ಹೇಗಿರುತ್ತದೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವಿದೆ ನಮ್ಮ ಈ ದೊಡ್ಡ ಸ್ಕ್ರಿಪ್ಟ್ನಲ್ಲಿ. ದಯವಿಟ್ಟು ವಿಡಿಯೋ ಕೊನೆವರೆಗೆ ನೋಡಿ. ವೈವಾಹಿಕ ಸುಖದ ಸಮತೋಲನ. ಶುಕ್ರ ಹಾಗೂ ಮಂಗಳನ ಪಾತ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹಕ್ಕೆ 7 ಸಂಖ್ಯೆಯ ಮನೆಯನ್ನ ನೋಡಲಾಗುತ್ತದೆ. ವೃಷಭ ಲಗ್ನಕ್ಕೆ ಈ 7ನೇ ಮನೆಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಎಂದರೆ ಶಕ್ತಿ, ಉತ್ಸಾಹ ಜೊತೆಗೆ ದೃಢ ನಿರ್ಧಾರ. ಹಾಗಾಗಿ ತಾವು ಬಯಸುವುದು ತಮ್ಮ ರಾಶಿಯಾಧಿಪತಿ ಶುಕ್ರನಿಂದ ಬಂದಿರುವ ರೋಮ್ಯಾನ್ಸ್ ಹಾಗೂ ಸೌಮ್ಯತೆಯನ್ನ. ಆದರೆ ತಮ್ಮ ವೈವಾಹಿಕ ಜೀವನದ ಚುಕ್ಕಾಣಿ ಹಿಡಿದಿರುವ ಮಂಗಳನು ದಾಂಪತ್ಯದಲ್ಲಿ ಚುರುಕುತನ ಹಾಗೂ ನಿರ್ಧಾರವನ್ನ ಬಯಸುತ್ತಾನೆ. ಶುಕ್ರನ ಪ್ರೀತಿ ಹಾಗೂ ಮಂಗಳನ ಶಕ್ತಿಯ ನಡುವಿನ ಸಮತೋಲನದಲ್ಲಿ ತಮ್ಮ ದಾಂಪತ್ಯದ ಯಶಸ್ಸು ಅಡಗಿದೆ. ಅತಿ ದೊಡ್ಡ ಕುತೂಹಲ. ವಿವಾಹ ಯೋಗದ ಅತ್ಯಂತ ಶುಭ ಸಮಯ. ವೃಷಭ ರಾಶಿಯವರೇ, ತಮ್ಮ ವಿವಾಹ ಯೋಗದ ಸಮಯವನ್ನ ಮುಖ್ಯವಾಗಿ ನಿರ್ಧರಿಸುವುದು ದೇವಗುರು ಬೃಹಸ್ಪತಿ. ಸಾಮಾನ್ಯವಾಗಿ ಗುರುವು ತಮ್ಮ ಲಗ್ನದಿಂದ 2ನೇ, 5ನೇ, 7ನೇ, 9ನೇ ಇಲ್ಲವೇ 11ನೇ ಮನೆಯ ಮೇಲೆ ದೃಷ್ಟಿ ಇರಿಸಿದಾಗ ಕಂಕಣಬಲ ಕೂಡಿಬರುತ್ತದೆ. ಅತಿಶುಭ ಸಮಯದ ಕೀಲಿಕೈ. ಗುರುಗ್ರಹದ ಮಹತ್ವ. ಜ್ಯೋತಿಷ್ಯದ ನಿಯಮದಂತೆ ಗುರುಗ್ರಹದ ಗೋಚಾರವು ವಿವಾಹಕ್ಕೆ ಅತ್ಯಂತ ಮುಖ್ಯವಾಗಿದೆ. ಗುರುವು ತಮ್ಮ ಲಗ್ನದಿಂದ 11ನೇ ಸ್ಥಾನಕ್ಕೆ ಸಾಗಿದಾಗ ಇದು ಇಷ್ಟಾರ್ಥ ಸಿದ್ಧಿಯ ಹಾಗೂ ಲಾಭದ ಸ್ಥಾನವಾಗುತ್ತದೆ. ಈ ಸ್ಥಾನದಿಂದ ಗುರುವು ನೇರವಾಗಿ ತಮ್ಮ 7ನೇ ಮನೆಯ ಮೇಲೆ ದೃಷ್ಟಿ ಇಡುವುದಾದರೂ ತಮ್ಮ ಲಗ್ನದ ಮೇಲೆ ದೃಷ್ಟಿ ಬೀರುತ್ತಾನೆ. ಈ ಶುಭಗೋಚಾರದಿಂದ ವಿವಾಹಕ್ಕೆ ದಾರಿ ಸುಗಮವಾಗುತ್ತದೆ. ವಿಶೇಷವಾಗಿ ಗುರುವು ತಮ್ಮ 5ನೇ ಮನೆಯಾದ ಕನ್ಯಾ ರಾಶಿ ಇಲ್ಲವೇ ತಮ್ಮ 9ನೇ ಮನೆಯಾದ ಮಕರ ರಾಶಿ ಅಥವಾ ತಮ್ಮ 11ನೇ ಮನೆಯಾದ ಮೀನರಾಶಿಯ ಮೇಲೆ ಗೋಚಾರ ಮಾಡಿದಾಗ ವಿವಾಹ ಯೋಗ ನಿಶ್ಚಯ. ವಯಸ್ಸಿನ ವಿಶ್ಲೇಷಣೆ. ಉದಾಹರಣೆಗೆ 23ರಿಂದ 28. ವೃಷಭ ರಾಶಿಯವರು ಸಾಮಾನ್ಯವಾಗಿ 23ರಿಂದ 28 ವರ್ಷದ ನಡುವೆ ವಿವಾಹ ಆಗುವ ಪ್ರಬಲ ಯೋಗವನ್ನ ಹೊಂದಿದ್ದಾರೆ. ಏಕೆಂದರೆ ತಾವು ಬೇಗನೆ ಜೀವನದಲ್ಲಿ ಸ್ಥಿರತೆಯನ್ನ ಬಯಸುತ್ತೀರಿ. ಇದು ತಮ್ಮ ಭೂತತ್ವದ ಸ್ವಭಾವ. ತಮ್ಮ 10ನೇ ಮನೆಯಲ್ಲಿರುವ ಶನಿಗ್ರಹದ ಬಲದಿಂದ ತಾವು ತಮ್ಮ ವೃತ್ತಿಜೀವನದಲ್ಲಿ ಬೇಗನೆ ನೆಲೆಗೊಳ್ಳಲು ಪ್ರಯತ್ನಿಸುತ್ತೀರಿ. ವೃತ್ತಿಜೀವನದಲ್ಲಿ ನೆಲೆಗೊಂಡ ತಕ್ಷಣವೇ ದಾಂಪತ್ಯದತ್ತ ತಮ್ಮ ಗಮನ ಹರಿಯುತ್ತದೆ. ಅತಿ ಶುಭ ತಿಂಗಳುಗಳು. ಸಾಮಾನ್ಯವಾಗಿ ಗುರುಗ್ರಹ ಹಾಗೂ ಶುಕ್ರಗ್ರಹ ಬಲವಾದಾಗ ವಿವಾಹಕ್ಕೆ ಬಲ ಸಿಗುತ್ತದೆ. ಮಾರ್ಚ್ ತಿಂಗಳು ಹಾಗೂ ಏಪ್ರಿಲ್ ತಿಂಗಳಲ್ಲಿ ಶುಕ್ರಗ್ರಹವು ಉಚ್ಚಸ್ಥಿತಿಯಲ್ಲಿರುವಾಗ ಕಂಕಣ ಬಲ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ತಾವು ಹೆಚ್ಚು ಪ್ರಯತ್ನಗಳನ್ನ ಮಾಡಿದರೆ ವಿವಾಹದ ಮಾತುಕತೆಗಳು ಖಂಡಿತವಾಗಿ ಯಶಸ್ವಿಯಾಗುತ್ತವೆ. ಪ್ರೇಮ ವಿವಾಹದ ಅವಕಾಶ. ಶುಕ್ರನಿಂದ ನಿಯಂತ್ರಿಸಲ್ಪಡುವುದರಿಂದ ತಮ್ಮ ಜಾತಕದಲ್ಲಿ ಪ್ರೇಮ ವಿವಾಹದ ಯೋಗ ಹೆಚ್ಚು ಪ್ರಬಲವಾಗಿರುತ್ತದೆ. ತಮ್ಮ 5ನೇ ಮನೆಯ ಅಧಿಪತಿ ಬುಧಗ್ರಹ. ಶುಕ್ರ ಹಾಗೂ ಬುಧ ಒಟ್ಟಿಗೆ ಸೇರಿ 7ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದರೆ ತಮ್ಮ ಪ್ರೇಮ ಸಂಬಂಧವು ವಿವಾಹವಾಗಿ ಬದಲಾಗುವ ಉತ್ತಮ ಯೋಗವಿದೆ. ಸಂಗಾತಿಯೊಂದಿಗಿನ ಜೀವನ. ತಾಳ್ಮೆ ಜೊತೆಗೆ ಹಠಮಾರಿ ಸ್ವಭಾವದ ಮಿಶ್ರಣ. ವೃಷಭ ರಾಶಿಯವರೇ, ತಮ್ಮ ದಾಂಪತ್ಯ ಜೀವನವು ಹೇಗಿರುತ್ತದೆ? ತಮ್ಮಲ್ಲಿರುವ ತಾಳ್ಮೆ ಹಾಗೂ ಸ್ಥಿರತೆ ದಾಂಪತ್ಯದ ಅಡಿಪಾಯವಾಗುತ್ತದೆ. ಆದರೆ ತಮ್ಮ ಹಠಮಾರಿ ಸ್ವಭಾವ ಜೊತೆಗೆ ಒಡೆತನದ ಮನೋಭಾವ ಕೆಲವೊಂದು ಸಾರಿ ಸಣ್ಣಪುಟ್ಟ ಸಮಸ್ಯೆಗಳನ್ನ ತರಬಹುದು. ಆದರೆ ಚಿಂತೆ ಮಾಡಬೇಡಿ. ಪ್ರೀತಿ ಹಾಗೂ ಭದ್ರತೆ. ತಾವು ತಮ್ಮ ಸಂಗಾತಿಯಿಂದ ಪೂರ್ಣವಾದ ಭದ್ರತೆಯನ್ನ, ವಿಶ್ವಾಸಾರ್ಹತೆಯನ್ನ ಜೊತೆಗೆ ಅಷ್ಟೇ ಪ್ರಮಾಣದ ಪ್ರೀತಿಯನ್ನ ಬಯಸುತ್ತೀರಿ. ಒಮ್ಮೆ ತಾವು ಒಬ್ಬರನ್ನ ಆರಿಸಿದರೆ ತಾವು ದೀರ್ಘಕಾಲಿಕ ಬದ್ಧತೆಯನ್ನ ಹೊಂದುತ್ತೀರಿ. ಮಾಲವ್ಯ ಯೋಗದ ಬಲ. ತಮ್ಮ ರಾಶಿಯಾಧಿಪತಿ ಶುಕ್ರಗ್ರಹವು ಕೇಂದ್ರ ಸ್ಥಾನದಲ್ಲಿ ಅಂದರೆ 1, 4, 7 ಅಥವಾ 10ನೇ ಮನೆಯಲ್ಲಿ ಕುಳಿತು ಶುಭದೃಷ್ಟಿ ಹೊಂದಿದ್ದರೆ ಅದು ಮಾಲವ್ಯ ಯೋಗ ಎಂಬ ರಾಜಯೋಗವನ್ನ ರೂಪಿಸುತ್ತದೆ. ಈ ಯೋಗದಿಂದ ತಮ್ಮ ವೈವಾಹಿಕ ಜೀವನವು ಅತ್ಯಂತ ಸುಖಕರವಾಗಿ, ಸುಂದರ ಜೊತೆಗೆ ಐಷಾರಾಮಿಯಾಗಿರುತ್ತದೆ. ಸಮಸ್ಯೆಗಳ ಮೂಲ. ತಮ್ಮ ಜಾತಕದಲ್ಲಿ 7ನೇ ಮನೆಯ ಅಧಿಪತಿ ಮಂಗಳನ ಜೊತೆ
ಶನಿಗ್ರಹವು ಸೇರಿದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಡವಾಗುವಿಕೆ ಹಾಗೂ ಅರ್ಥೈಸಿಕೊಳ್ಳುವಿಕೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಮಂಗಳ ಶನಿಯ ಈ ಸಂಯೋಜನೆಯು ವಿವಾಹದ ನಂತರ ತಾಳ್ಮೆಯನ್ನ ಪರೀಕ್ಷಿಸುತ್ತದೆ. ಪರಿಹಾರದ ಮಾರ್ಗ: ತಮ್ಮ ದಾಂಪತ್ಯ ಜೀವನದ ಯಶಸ್ಸಿಗೆ ತಾವು ತಮ್ಮ ಹಠಮಾರಿ ಸ್ವಭಾವವನ್ನ ಸ್ವಲ್ಪ ನಿಯಂತ್ರಿಸಬೇಕು. ಸಂಗಾತಿಯ ಮಾತುಗಳಿಗೆ ತಾಳ್ಮೆಯಿಂದ ಪ್ರತಿಕ್ರಿಯಿಸುವುದು ಹಾಗೂ ಅವರ ಆಸೆಗಳಿಗೆ ಗೌರವಿಸುವುದು ಅತ್ಯಗತ್ಯ. ಮದುವೆಯ ನಂತರ ತಮ್ಮ ಅದೃಷ್ಟವು ಹೆಚ್ಚಾಗಬಹುದು, ಏಕೆಂದರೆ ತಮ್ಮ ಸಂಗಾತಿಯು ತಮ್ಮ ವೃತ್ತಿಜೀವನದ ಆಕಾಂಕ್ಷೆಗಳನ್ನ ಅರ್ಥೈಸಿಕೊಂಡು ನಿಮಗೆ ಪೂರ್ಣ ಸಂಬಳ ನೀಡುತ್ತಾರೆ. ಯಶಸ್ವಿ ದಾಂಪತ್ಯಕ್ಕಾಗಿ ರಹಸ್ಯ ಮಂತ್ರಗಳು. ವೃಷಭ ರಾಶಿಯವರೇ, ತಮ್ಮ ಸ್ಥಿರ ಸ್ವಭಾವವನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಲು 3 ಪ್ರಮುಖ ಸಲಹೆಗಳನ್ನ ಪಾಲಿಸಿ. ಶುಭ ಹೊಂದಾಣಿಕೆ. ತಮ್ಮ ಸ್ಥಿರ ಸ್ವಭಾವವನ್ನ ಸಮತೋಲನಗೊಳಿಸಲು ತಾವು ಪ್ರಣಯ ಸಂಬಂಧದಲ್ಲಿ ಕನ್ಯಾ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ ಹಾಗೂ ಮೀನರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆಯಾಗುತ್ತೀರಿ, ಏಕೆಂದರೆ ಈ ರಾಶಿಯವರು ತಮ್ಮ ಸ್ಥಿರತೆಗೆ ಹಾಗೂ ಪ್ರೀತಿಗೆ ಬೆಲೆ ಕೊಡುತ್ತಾರೆ. ಆದರೆ ಸಿಂಹ, ಕುಂಭ ಇಲ್ಲವೇ ಮೇಷರಾಶಿಯವರೊಂದಿಗೆ ಸ್ವಲ್ಪ ಹೊಂದಾಣಿಕೆಯಾಗದೇ ಇರಬಹುದು, ಏಕೆಂದರೆ ಅವರ ವೇಗವು ನಿಮಗೆ ಹಿಡಿದೇ ಇರಬಹುದು. ಶುಕ್ರ ಬಲವೃದ್ಧಿ. ತಮ್ಮ ಮದುವೆಗೆ ಹಾಗೂ ಸುಖಕ್ಕೆ ಬಲ ನೀಡುವ ಶುಕ್ರದೃಷ್ಟಿಗೆ ಪ್ರತಿದಿನ ಬೆಳಗ್ಗೆ 10 ನಿಮಿಷಗಳ ಕಾಲ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ. ಶುಕ್ರವಾರದ ದಿನ ಉಪವಾಸವನ್ನ ಆಚರಿಸಿ ಲಕ್ಷ್ಮೀದೇವಿಯ ಪೂಜೆ ಮಾಡಿ. ಇದರಿಂದ ವೈವಾಹಿಕ ಜೀವನದ ಅಡೆತಡೆಗಳು ದೂರವಾಗುತ್ತವೆ. ಮಂಗಳನ ಶಾಂತಿ. ತಮ್ಮ 7ನೇ ಮನೆಯ ಅಧಿಪತಿ ಮಂಗಳ ಉಗ್ರವಾದಾಗ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಜಗಳಗಳು ಉಂಟಾಗಬಹುದು. ಇದನ್ನು ಶಾಂತಿಸಲು ಪ್ರತಿದಿನ 5 ನಿಮಿಷಗಳ ಕಾಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರವನ್ನ ಪಠಿಸಿ. ಇದು ತಮ್ಮ ಸಂಗಾತಿಯೊಂದಿಗಿನ ವಾದಗಳನ್ನು ನಿಯಂತ್ರಿಸಿ ದಾಂಪತ್ಯದಲ್ಲಿ ಶಾಂತಿ ನೆಲೆಸಲು ಸಹಾಯ ಮಾಡುತ್ತದೆ. ಹೊಸ ನಿರ್ಧಾರಕ್ಕೆ ಮುಹೂರ್ತ. ವಿವಾಹಕ್ಕೆ ಮುನ್ನ ಗುರುಗ್ರಹವು ತಮ್ಮ ನಗ್ನದಿಂದ ಶುಭಸ್ಥಾನದಲ್ಲಿ ಗೋಚಾರ ಮಾಡುವ ಸಮಯವನ್ನ ಆರಿಸುವುದು ಶುಭಕರ. ಜ್ಯೋತಿಷ್ಯ ಪಂಚಾಂಗದಲ್ಲಿ ಅತ್ಯಂತ ಶುಭಕರ ಎಂದು ಸೂಚಿಸಲಾದ ಸಮಯವನ್ನ ನೋಡಿ ನಿರ್ಧಾರ ತೆಗೆದುಕೊಳ್ಳಿ. 3 ತಿಂಗಳ ಕಾಲ ಸಂಗಾತಿಯ ಬಗ್ಗೆ ಯೋಚಿಸಿ ನಂತರ ಅಂತಿಮ ನಿರ್ಧಾರಕ್ಕೆ ಬನ್ನಿ. ಪ್ರೀತಿಯ ವೃಷಭರಾಶಿಯ ವೀಕ್ಷಕರೇ, ತಮ್ಮ ವಿವಾಹ ಯೋಗ, ದಾಂಪತ್ಯ ಜೀವನದ ರಹಸ್ಯ ಹಾಗೂ ಗ್ರಹಗತಿಗಳ ಪಾತ್ರವನ್ನ ತಾವು ಈ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ಅರಿತುಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ನೆನಪಿಡಿ, ತಾವು ಹುಟ್ಟಿನಿಂದಲೇ ಸ್ಥಿರವಾದ ಹಾಗೂ ಪ್ರೀತಿಯ ಮನೋಭಾವ ಉಳ್ಳವರು. ಅದೇ ಬಲವನ್ನ ಪ್ರೀತಿಗಾಗಿ, ಉತ್ತಮ ದಾಂಪತ್ಯಕ್ಕಾಗಿ ಬಳಸಿ ತಾವು ಸಂತೋಷದಿಂದ ಬದುಕುತ್ತೀರಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.